ಜೈ ಶ್ರೀರಾಮ್. ನಾವು 3 ದಾಖಲೆಗಳಿಗೆ ಅರ್ಜಿ ಸಲ್ಲಿಸಿದೀವಾಗಲೇ ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಆಗಲೇ ಅರ್ಜಿ ಸೇರ್ಪಡೆ ಆಗಿದೆ, ಮತ್ತೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆ ಆಗಿದೆ, ಮತ್ತೆ ಲಿಮ್ಕಾ ಬುಕ್ ದಾಖಲಾತಿಗೆ ಕೂಡ ಅರ್ಜಿ ಸಲ್ಲಿಸಿದೀವಿ. ಈ 3 ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಈ ಎಲ್ಲ ಆಗೋದಕ್ಕೆ ಇನ್ನೊಂದು 15-20 ದಿನ ತಗೊಳ್ತದೆ. 2 ಕಡೆ ಆಗಲಿ ಅಪ್ರೂವಲ್ ಆಗ್ತಾ ಇದೆ. ಅದು ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಸ್ವಲ್ಪ ತಡ ಆಗ್ಬೋದು, ಪ್ರೋಸೆಸ್ ಜಾಸ್ತಿ ಇದೆ ಅದು, ಬಟ್ ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಇದಕ್ಕೆ ಎಲ್ಲರೂ ಸಹಾಯ ಮಾಡಿದವ್ರಿಗೆ ನಮಸ್ಕಾರ. 5 ಎಕರೆ ಒಂದು ವಿಸ್ತೀರ್ಣದಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿ ಶ್ರೀ ಹನುಮಾನ್ ಒಂದು ರೇಖಾಚಿತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಅನಾವರಣ ಮಾಡಿದ್ದಾರೆ. ಹಾಗಾಗಿ ಅವರು ಈಗಾಗಲೇ ಹೇಳಿದಂತೆ ಇದು ನೋಬೆಲ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಶಾಸಕನಾಗಿ, ಅದು ಇದೇ ಹೋಬಳಿಯವನಾಗಿ ನನಗೂ ಎಲ್ಲೋ ಒಂದು ಕಡೆ ಭಾಳ ಸಂತೋಷದ ಒಂದು ಸಂದರ್ಭ ಇದು. ಹಾಗಾಗಿ ಇಂಥದ್ದು ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ವಿಷಯ ಇದು ಭಾಳ ಪ್ರಚಾರ ಆಗಿಲ್ಲ. ಆದರೆ ಇಂಥ ಒಂದು ಸಾಧನೆಯನ್ನು ಮಾಡಿದಂಥ ಮಂಜುನಾಥ ರೆಡ್ಡಿ ಅವ್ರನ್ನ, ಅವರ ಶ್ರೀಮತಿಯವ್ರನ್ನ ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಅವರಿಗೆ ನೆರವಾಗಿ ನಮ್ಮ ತುನ್ನೂರು ಗ್ರಾಮದ ನಮ್ಮ ಮೋಹನ್ ರೆಡ್ಡಿ ಅವರು ITI ಕಾಲೇಜ್ನ ವಿಶ್ವೇಶ್ವರ ITI ಕಾಲೇಜ್ನ ಮಾಲೀಕರವರು, ಜೊತೆಗೆ ಅವರ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅವರಿಗೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಈಗ ನೀವೇ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಅವ್ರಿಗೆ ಇನ್ನೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಇದಕ್ಕೆ ಅವರಿಗೆ ಮಾಡಿದಂಥ ಸಾಧನೆ ಪ್ರಚಾರ ಆಗಬೇಕು, ಪ್ರೋತ್ಸಾಹ ಸಿಗಬೇಕು, ಮತ್ತು ಇದು ಎಲ್ರಿಗೂ ಕೂಡ ಒಂದು ಬೇರೆಯವ್ರಿಗೂ ಕೂಡ ಒಂದು ದಾರಿದೀಪ ಅನ್ನೋದಕ್ಕಿಂತ ಏನು ಪ್ರೇರಣೆ ಆಗೋಂಥ ಕೆಲಸ ನಮ್ಮ ಮಂಜುನಾಥ ರೆಡ್ಡಿ ಅವರು, ಅವರ ಶ್ರೀಮತಿ ಅವರು ಮಾಡಿದ್ದಾರೆ.